ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ಜೊತೆಗೆ ನಟ ಕಿರಣ್ ರಾಜ್ ಅವರಿದ್ದಾರೆ. ಅವರು ನಟಿಸಿರುವಂತಹ ಶೇರ್ ಸಿನಿಮಾ ಇದೇ ಮೇ 15ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಸದ್ಯಕ್ಕೆ ಶೇರ್ ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕಿರಣ್ ರಾಜ್ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಟ್ರೈಲರ್, ಟೀಸರ್ ಮತ್ತು ಹಾಡುಗಳೆಲ್ಲ ಈಗಾಗಲೇ ಶೇರ್ ಸಿನಿಮಾದು ರಿಲೀಸ್ ಆಗಿದೆ. ನಿಮ್ಮ ಪಾತ್ರ ಹೇಗಿರುತ್ತೆ ಈ ಸಿನಿಮಾದಲ್ಲಿ? ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿಕೊಂಡು ಈ ಸಿನಿಮಾನ ಜನಗಳು ನೋಡಲಿಕ್ಕೆ ಮೇ 15ನೇ ತಾರೀಕು ಬರ್ಬೋದು? ನನ್ನ ಪಾತ್ರ ಇದರಲ್ಲಿ ಒಬ್ಬ ಅನಾಥ ಹುಡುಗಂದು. ಸೊ ಒಬ್ಬ ಮಾರ್ಕೆಟಲ್ಲಿ ಕೆಲಸ ಮಾಡ್ತಿರೋಂಥ ಅನಾಥ ಹುಡುಗ, ಅವನ ಜೊತೆ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ. ಅವ್ರ ಜೀವನದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಅಂದರೆ ಒಂದು ಕ್ರೈಮ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಆ ಒಂದು ಜರ್ನಿಯಲ್ಲಿ ಹೌ ದಿಸ್ ಕ್ಯಾರೆಕ್ಟರ್ ಟ್ರಾವೆಲ್ಸ್ ಅಂತ ಹೋಲ್ ಸ್ಟೋರಿ ಇದೆ. ಸೊ ಆಲ್ಮೋಸ್ಟ್ ಕನ್ನಡತಿ ಟೈಮಲ್ಲಿ ಇದನ್ನು ಮಾಡಿದ್ದು. ಸೊ ಕಂಪ್ಲೀಟ್ಲಿ ಡೈರೆಕ್ಟರ್ ಅವ್ರ ಮೇಲೆ ನಂಬಿಕೆ ಇಟ್ಟು ಅವ್ರು ಏನು ಹೇಳಿದ್ದಾರೆ ಅದನ್ನು ಐ ಹ್ಯಾವ್ ಡೆಲಿವರ್ಡ್. ಸೊ ಇನ್ನು ಫೈನಲ್ ಕಾಪಿ ನಾನು ನೋಡಿಲ್ಲ, ಸೊ ಜಾಸ್ತಿ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಸೊ ಐ ಹ್ಯಾವ್ ಟು ಸಿ, ಲೈಕ್ ಜನಗಳು ಆರ್ ಸ್ಮಾರ್ಟ್ ಇನಫ್ ಟು ಗೆಸ್ ಆರ್ ಜಡ್ಜ್ ಇಫ್ ದೇ ಹ್ಯಾವ್ ಟು ವಾಚ್ ಇಟ್ ಆರ್ ನಾಟ್. ಆ್ಯಂಡ್ ಅದು ಅವ್ರಿಗೆ ಟ್ರೇಲರ್ ನೋಡಿದ ತಕ್ಷಣ ಆ ಐಡಿಯಾ ಬಂದುಬಿಡುತ್ತೆ, ಇಫ್ ಇನ್ ಕೇಸ್ ನಾವು ಇದನ್ನು ನೋಡಬೇಕು ಬೇಡವಾ ಅಂತ. ಸೊ ಐ ವಿಲ್ ಕೀಪ್ ಇಟ್ ಟು ದ ಆಡಿಯನ್ಸ್. ಸೊ ಇಫ್ ಇನ್ ಕೇಸ್ ಅವ್ರಿಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅವ್ರು ನೋಡ್ತಾರೆ. ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸರ್, ನೀವು ಯಾವಾಗಲೂ ಯಾಕೆಂದರೆ ಹಿಂದಿನ ಸಂದರ್ಶನದಲ್ಲೂ ಕೂಡ ನೀವು ಹೇಳಿದ್ರಿ, ಅಂದರೆ ನನಗೆ ಯಾವಾಗಲೂ ನಂಬರ್ 1 ಹೀರೋ ಆಗಬೇಕು ಅನ್ನೋದೇ ನನ್ನ ಲಕ್ಷ್ಯ ಇರೋದು ಅಂತ. ಸೊ ಆ ನಂಬರ್ 1 ಆಗುವಂತಹ ನಿಟ್ಟಿನಲ್ಲಿ ಈ ಸಿನಿಮಾ ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡಬಹುದು ಅಂತ ಶೇರ್? ಅದರ ಜರ್ನಿ, ಅದರ ಟ್ರಾವೆಲ್ ಬೇರೆಯೇ ಇದೆ. ಸೊ ಆ ಟ್ರಾವೆಲ್ ಟ್ರ್ಯಾಕ್ ಸಪ್ರೇಟ್ ಇದೆ, ಇದು ಆ ಟ್ರ್ಯಾಕಲ್ಲಿ ಇದಂಥ ಒಂದು ಸ್ಟೆಪ್ ಇದು. ಸರ್, ಇನ್ನು ಆ್ಯಕ್ಚುಲಿ ಸೊ ಕರ್ಣನಾಗಿ ಸಾಕಷ್ಟು ಸದ್ದು ಮಾಡ್ತಾ ಇದ್ದೀರಾ ಕಿರುತೆರೆಯಲ್ಲಿ. ಸೊ ನಿಮ್ಮ ಅಜ್ಜಿಗೋಸ್ಕರ ಆ್ಯಕ್ಚುಲಿ ನೀವು ಸೀರಿಯಲ್ ಮಾಡೋದಕ್ಕೆ ಒಪ್ಕೊಂಡಿದ್ದು ಆಫ್ಟರ್ ಕನ್ನಡತಿ. ಸೊ ಅಜ್ಜಿಯವರೇ ಹ್ಯಾಪಿನ, ಇವಾಗ ಮನೆಯವರೆಲ್ಲ ಹ್ಯಾಪಿನ, ಹೇಗೆ ಅಂತ? ಖಂಡಿತವಾಗ್ಲೂ ಅವ್ರಿಗೆ ತುಂಬ ಈಸಿ ಆ್ಯಕ್ಸಸ್ ಆಗಿದೆಯಲ್ಲ, ಈಗ ದಿನ ನನ್ನ ಅವರು ಟೆಲಿವಿಷನ್ ನೋಡ್ಬೋದು. ಆ್ಯಂಡ್ ಅಜ್ಜಿ ಅನ್ನೋದಕ್ಕಿಂತ ಅಜ್ಜಿ ನಮ್ಮ ಯಾವ ಊರು ಮಧುರಳ್ಳಿಲಿ ಇದ್ದಾರೆ, ಅಲ್ಲಿ ಪ್ರತಿಯೊಬ್ಬರು ತುಂಬ ಖುಷಿಯಾಗಿದ್ದಾರೆ. ದಾಸನಕೊಪ್ಪಲು. ಸೊ ಎಲ್ಲ ಊರ ಕಡೆ ನೋಡಿದಾಗ ಅವ್ರಿಗೆ ಒಂದು ಪ್ರೌಡ್ ಫೀಲಿಂಗ್ ಬರುತ್ತಲ್ಲ, ಹೋಮ್ಲಿ. ಓಕೆ, ನಮ್ಮ ಊರವರು ಒಬ್ಬರು ಬರ್ತಿದ್ದಾರೆ ಅಂದಾಗ ಕಲೆಕ್ಟಿವ್ಲಿ ಎವ್ರಿ ಒನ್ ಫೀಲ್ಸ್ ಪ್ರೌಡ್. ಆ್ಯಂಡ್ ಅದು ನನಗೆ ಖುಷಿ ಕೊಡುತ್ತೆ ನಮ್ಮ ಅಜ್ಜಿ ಮೂಲಕ, ಬಿಕಾಸ್ ಶಿ ಈಸ್ ಫೀಲಿಂಗ್ ಪ್ರೌಡ್ ಅಬೌಟ್ ದ್ಯಾಟ್. ಕರೆಕ್ಟ್. ಸರ್, ಅಪಾರ್ಟ್ ಫ್ರಮ್ ಸಿನಿಮಾ ಮತ್ತು ಸೀರಿಯಲ್ ಹೇಗೆ ನಡೀತಾ ಇದೆ ಜೀವನ, ಮತ್ತು ಚಾರಿಟಿ ವರ್ಕ್ಸ್ ಎಲ್ಲ ಸಾಕಷ್ಟು ನೀವು ಇನ್ವಾಲ್ವ್ ಆಗಿರ್ತೀರ. ಸೊ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನಿಮ್ಗೆ ಏನು ಮೋಟಿವೇಟ್ ಮಾಡುತ್ತೆ ಯಾಕೆಂದರೆ ಈ ರೀತಿ ಚಾರಿಟಿ ವರ್ಕ್ಸ್ ಎಲ್ಲ ಮಾಡೋದಕ್ಕೆ ಅಂತ. ಸೊ ಅಪಾರ್ಟ್ ಫ್ರಮ್ ಚಾರಿಟಿ, ಲೈಫ್ ಇಟ್ ಸೆಲ್ಫ್ ನಿಮಗೆ ಏನು ಆ್ಯಕ್ಚುಲಿ ಡ್ರೈವಿಂಗ್ ಫ್ಯಾಕ್ಟರ್ ನಿಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ ಕಿರಣ್ ರಾಜ್ ಅವ್ರಿಗೆ? ಅಂದರೆ ಪ್ರತಿಯೊಂದಕ್ಕೂ ಇನ್ವೆನ್ಷನ್, ಎವ್ರಿ ಇನ್ವೆನ್ಷನ್ ನೀಡ್ ಕ್ಯೂರಿಯಾಸಿಟಿ. ಸೊ ಕ್ಯೂರಿಯಾಸಿಟಿ ಅನ್ನೋದೇ ನಿಮಗೆ ಒಂದು ಡ್ರೈವ್ ಆಗಿರಬೇಕು. ಪ್ರತಿಯೊಂದು ನಾವು ಯಾಕೆ ಮಾಡ್ತಾಯಿದ್ದೀವಿ ಅನ್ನೋ ಸತ್ಯ ನಮಗೆ ಗೊತ್ತಿದ್ದು, ಆ ಯಾಕೆ ಅನ್ನೋದು ಇಂಪಾರ್ಟೆನ್ಸ್ ಗೊತ್ತಿದ್ದರೆ ಕ್ಯೂರಿಯಾಸಿಟಿ, ಮೋಟಿವೇಶನ್ ಬೇರೆ ಯಾರಿಂದನೂ ಬೇಡ, ನಿಮ್ಮಲ್ಲೇ ಇರುತ್ತೆ. ಸೊ ನನಗೆ ಲೈಫ್ ಅನ್ನೋದು ಎಕ್ಸ್ಪೀರಿಯನ್ಸ್ ಆಗಬೇಕು, ಪ್ರತಿಯೊಂದು ಇಮೋಷನ್ ಹೇಗಿರುತ್ತೆ ಅಂತ ನನಗೆ ಫೀಲ್ ಆಗಬೇಕು. ಈಗ ನೀವು ಆಗಲೇ ಕೇಳಿದ್ರೆ ನಂಬರ್ 1 ಅನ್ನೋದು, ವೈ ಐ ವಾಂಟ್ ಟು ಬಿ ನಂಬರ್ 1, ಇನ್ನೊಬ್ರಿಗೆ ಪ್ರೂವ್ ಮಾಡೋಕ್ಕಲ್ಲ, ಆ ಜಾಗದಲ್ಲಿ ನಿಂತ್ಕೊಂಡು ಪ್ರಪಂಚ ಹೇಗೆ ಫೀಲ್ ಆಗುತ್ತೆ ಅಂತ ಒಂದು ಫೀಲ್ ಮಾಡ್ಕೊಳ್ಳೋಕ್ಕೆ ಐ ವಾಂಟ್ ಟು ಬಿ ನಂಬರ್ 1. ಆ್ಯಂಡ್ ಅದಕ್ಕೆ ಏನೇನು ಮಾಡಬೇಕು, ಲೈಕ್ ಐ ಹ್ಯಾವ್ ಟು ಡೂ ಥ್ರೂ ಪ್ರಾಸೆಸ್ ಆ್ಯಂಡ್ ಮೈ ಜರ್ನಿ. ಸೊ ಲೆಟ್ಸ್ ಸಿ. ಸರ್, ಇನ್ನು ಆ್ಯಕ್ಚುಲಿ ಸೀರಿಯಲಲ್ಲಿ ಅದೇ ಜನ ನೋಡ್ತಾ ಇರ್ತಾರೆ ಅಪ್ಡೇಟ್ಸ್ ಎಲ್ಲ. ನನಗೆ ಅದ್ರ ಬಗ್ಗೆ ಏನು ಜಾಸ್ತಿ ಇಂಟ್ರೆಸ್ಟ್ ಇಲ್ಲ, ಬಟ್ ಸ್ಟಿಲ್ ಈಗ ಸ್ವಲ್ಪ ಮಟ್ಟಿಗೆ ಒಂಚೂರು ಕಿಕ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಕರ್ಣನ ಇನ್ನೊಂದು ಸೈಡನ್ನು ನೋಡೋದಕ್ಕೆ ಜನ ಇಷ್ಟಪಡ್ತಾ ಇದ್ದಾರೆ. ಅಂದರೆ ಆಲ್ರೆಡಿ ಅವರಿಗೆ ಇಷ್ಟ ಆಗ್ತಿದೆ, ಕನ್ನಡ ಸ್ವಲ್ಪ ಜೋರಾಗಿದ್ದಾನೆ, ರಮೇಶನ್ ವಿರುದ್ಧ ಈಗ ಸ್ವಲ್ಪ ಹಾರಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು. ಸೊ ರಮೇಶನ್ಗೆ ಬುದ್ಧಿ ಕಲಿಸೋ ಟೈಮ್ ಬಂದಿದೆ ಅಂತೆಲ್ಲ ಖುಷಿಯಾಗಿದ್ದಾರೆ. ಸೊ ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ ಕನ್ನಡ ಸೀರಿಯಲ್ಗೆ ಶೂಟ್ ಮಾಡ್ತಿರೋ ಜನಗಳ ರಿಸೆಪ್ಷನ್ ಅದೆಲ್ಲ ಹೇಳೋದಾದರೆ? ಅಂದರೆ ಈಗ ಕರ್ಣ ಎಲ್ಲೊಂದು ಕಡೆ ನಾನು ಪರ್ಸ್ನಲ್ ಲೈಫಲ್ಲಿ ಹೇಗಿದ್ದೀನಿ ಆ ಟ್ರ್ಯಾಕಿಗೆ ಬರ್ತಾ ಇದೆ. ನನಗೆ ತುಂಬ ನಿಜ ಹೇಳಬೇಕು ಅಂದರೆ ನನಗೆ ಆ ಹೆಲ್ಪ್ಲೆಸ್ ಕ್ಯಾರೆಕ್ಟರ್ ಇರುತ್ತಲ್ಲ, ಅದು ನಿಜ ಪರ್ಸ್ನಲಿ ಇಷ್ಟ ಆಗಲ್ಲ. ಆ್ಯಂಡ್ ನನಗೆ ಈ ಟೂ ಮಚ್ ಆಫ್ ಲವ್ ಸ್ಟೋರಿನೂ ಇಷ್ಟ ಆಗಲ್ಲ. ನನಗೆ ಈ ಥರ ಆ್ಯಕ್ಷನ್ ವೇರ್ ದ್ಯಾಟ್ ರೆಬಲ್ ಥಿಂಗ್ ಇಸ್ ದೇರ್, ಬಿಕಾಸ್ ದ್ಯಾಟ್ಸ್ ಹೌ ದ ವರ್ಲ್ಡ್ ಆಪ್ರೇಟ್ಸ್. ನೀವು ಇಲ್ಲಿ ಟೂ ಗುಡ್ ಟು ಬಿ ಟ್ರೂ ಅನ್ನೋ ಥರ ಇದ್ಬಿಟ್ರೆ ನಿಮ್ಮನ್ನ ತುಳಿದಾಕ್ಬಿಡ್ತಾರೆ. ಯು ಹ್ಯಾವ್ ಟು ಬಿ ರೆಬಲ್ ಇನಫ್ ಫಾರ್ ಯೋರ್ ರೈಟ್ಸ್. ಸೊ ಆ ಒಂದು ಕ್ಯಾರೆಕ್ಟರ್ ಇದ್ದಾಗ ನನಗೆ ಆ್ಯಕ್ಟ್ ಮಾಡೋಕ್ಕೂ ಇಷ್ಟ ಆಗುತ್ತೆ, ಆ್ಯಂಡ್ ಆಬ್ವಿಯಸ್ಲಿ ಜನಕ್ಕೂ ಇಷ್ಟ ಆಗ್ತಾ ಇದೆ. ಆ್ಯಂಡ್ ರೇಟಿಂಗ್ಸ್ ಆರ್ ದ ಆನ್ಸರ್ಸ್. ಸೊ ಅದೇ ಈ ಒಂದು ಆ್ಯಕ್ಚುಲಿ ಟ್ರಾನ್ಸ್ಫಾರ್ಮೇಷನ್ ನೋಡೋದಕ್ಕೆ ಸಿಕ್ಕಾಬಟ್ಟೆ ಕಾತುರದಿಂದ ಕಾಯ್ತಾ ಇದ್ರು ಜನಗಳು. ಸೊ ಎಷ್ಟು ಬೇಗ ರಮೇಶನಿಗೆ ಬುದ್ಧಿ ಕಲಿಸ್ತೀರಾ, ಮತ್ತು ಎಷ್ಟು ಬೇಗ ನಿಮ್ಮ ಮತ್ತು ನಿಧಿಯವರ ವಿಷಯ ಮನೆಯವರಿಗೆಲ್ಲ ಗೊತ್ತಾಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಸೊ ಇನ್ನೂ ಎಷ್ಟು ಎಪಿಸೋಡ್ಗಳು ಕಾಯಬೇಕಾಗುತ್ತೆ ಪ್ರೇಕ್ಷಕರು ಅಂತ? ಅಂದರೆ ಒಂದು ಸ್ಕೆಲೆಟನ್ ಆಫ್ ದ ಸ್ಟೋರಿ ಇರುತ್ತಲ್ಲ, ಹಾರ್ಡ್ಲಿ ಇಫ್ ಇನ್ ಕೇಸ್ ನಾವು ಅದನ್ನು ಪೋರ್ಟ್ರೇ ಮಾಡೋಕ್ಕೆ ಹೋದರೆ ಒಂದು 50 ಎಪಿಸೋಡ್ ಒಳಗಡೆ ಮುಗ್ದೋಗುತ್ತೆ ಯಾವುದೇ ಒಂದು ಶೋ. ಸೊ ಅದನ್ನು ಎಲಾಬ್ರೇಟೆಡ್ ವರ್ಷನ್ ಆಗಿ ಒಂದು ಸ್ವಲ್ಪ ತೋರಿಸ್ಬೇಕು ಅಂದರೆ ಇಟ್ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ರೈಟಿಂಗ್. ಸೊ ಅದಕ್ಕೆ ರೈಟರ್ಸ್ ದೇ ಆರ್ ಲೈಕ್ ವರ್ಕಿಂಗ್ ಹಾರ್ಡ್. ಆ್ಯಂಡ್ ಆಬ್ವಿಯಸ್ಲಿ ಅವ್ರ ಜನಗಳ ಒಪಿನಿಯನ್, ಜನಗಳ ಪಾಯಿಂಟ್ ಆಫ್ ವ್ಯೂ ಮೇಲೆ ವರ್ಕ್ ಮಾಡ್ತಾರೆ. ಸೊ ಅದ್ರ ಪ್ರಕಾರ ಇಟ್ ಹ್ಯಾಸ್ ಟು ಗೋ ಇನ್ ಅ ಸರ್ಟನ್ ವೇ. ಸೊ ಅದು ಬರುತ್ತೆ ಸ್ಲೋಲಿ, ಎವ್ರಿಥಿಂಗ್ ಹ್ಯಾಪನ್ಸ್. ಪ್ರತಿಯೊಂದು ಕಾನ್ಸ್ಟೆಂಟ್ ಆಗಿರಲ್ಲ, ಆ್ಯಂಡ್ ದ್ಯಾಟ್ಸ್ ಹೌ ಲೈಫ್ ಇಸ್.
ಒಳ್ಳೆಯದು ಕೆಟ್ಟದ್ದು ಎರಡೂ ಬ್ಯಾಲೆನ್ಸ್ಡ್ ಆಗೇ ಇರುತ್ತೆ, ಯಾವುದು ಪರ್ಮನೆಂಟ್ ಅಲ್ಲ. ಆ್ಯಂಡ್ ಸೀರಿಯಲಲ್ಲೂ ಹಾಗೆ ಪ್ರತಿ ಸ್ಟೋರಿ ಲೈನ್, ಸ್ಟೋರಿ, ಕ್ಯಾರೆಕ್ಟರ್ ಆರ್ಕ್ ಅದು ವಿತ್ ಟೈಮ್ ಚೇಂಜ್ ಆಗ್ತಾ ಹೋಗುತ್ತೆ. ಕಿರಣ್ ರಾಜ್ ಅವರೇ, ನಾವು ವಿ ಆರ್ ಲಿವಿಂಗ್ ಇನ್ 2026. ಈಗ ಫೇಮ್ನ ಒಂದು ಡೆಫಿನೇಷನ್ ತುಂಬ ಬದಲಾಗಿದೆ. ಅಂದರೆ ಮೊದಲೆಲ್ಲ ಈಗ ನೀವು ಆ್ಯಕ್ಚುಲಿ ಅದಕ್ಕೊಂದು ಹಂತಗಳು ಅಂತ ಇರ್ತಾಯಿತ್ತು. ಈಗ ಸೋಷಿಯಲ್ ಮೀಡಿಯಾ ಇದೆ, ಇಂಟರ್ನೆಟ್ ಎಲ್ಲ ಬಂದಿರೋದ್ರಿಂದ ಯಾರು ಬೇಕಾದರೂ ಒಂದೇ ದಿನದಲ್ಲಿ ಅಂದರೆ ಓವರ್ ನೈಟ್ ಸ್ಟಾರ್ ಆಗಬಹುದು, ಅಥವಾ ಅವರಿಗೆ ಫಾಲೋವರ್ಸ್ ಎಲ್ಲ ಬರಬಹುದು, ಮತ್ತು ಅವ್ರಿಗೆ ಸಿಕ್ಕಾಪಟ್ಟೆ ಜನ ಅಂದರೆ ಹೈಪ್ ಕೊಡೋವಂಥವ್ರು ಆ ಥರದ್ದೆಲ್ಲ ಆಗಬಹುದು. ಆ್ಯಕ್ಚುಲಿ ಕೆಲವು ಶೋಸ್ ಕೂಡ ಅದಕ್ಕೆ ಹೆಲ್ಪ್ ಮಾಡಿರುತ್ತೆ. ಬಟ್ ಏನು ಹೇಳ್ತೀರಾ, ಇಂಟರ್ನೆಟ್ ರೆವಲ್ಯೂಷನಿಂದ ಸಿಗ್ತಾ ಇರುವಂತಹ ಈ ಫೇಮ್, ನೇಮ್ ಇದೆಲ್ಲ ಎಷ್ಟರ ಮಟ್ಟಿಗೆ ಲೈಕ್ ಶಾಶ್ವತ ಅಂತ ನಿಮಗೆ ಅನಿಸುತ್ತೆ? ಅಥವಾ ನಿಮ್ಮ ಜರ್ನಿನೇ ನೆನೆಸ್ಕೊಳ್ಳೋದಾದರೆ ಸಾಕಷ್ಟು ಜರ್ನಿ ಇತ್ತು, ಇವಾಗ ಹಂಗಲ್ಲ. ಸಡನ್ನಾಗಿ ಯಾರೊಬ್ಬರು ಒಂದು ರೀಲ್ ಮಾಡಿ ಫೇಮಸ್ ಆಗಿಬಿಡ್ಬೋದು, ವೈರಲ್ ಆಗಿಬಿಡ್ಬೋದು. ಇದನ್ನು ಹೆಂಗೆ ನೋಡ್ತೀರಾ ನೀವು ಇದನ್ನು ಅಂತ? ನಾನು ಇದನ್ನು ತುಂಬ ಪ್ಲಸ್ ಪಾಯಿಂಟಾಗಿ ನೋಡ್ತೇನೆ. ಅಂದರೆ ಈಗ ಮುಂಚೆ ನಿಮ್ಮನ್ನು ನೀವು ಜನಗಳಿಗೆ ರೀಚ್ ಮಾಡಿಸ್ಬೇಕು ಅಂದರೆ ಫಿಕ್ಸ್ಡ್ ಮಾಧ್ಯಮ ಆಗಿತ್ತು, ನೀವು ಅವ್ರ ಮೂಲಕನೇ ಹೋಗಬೇಕಾಗಿತ್ತು. ಆ್ಯಂಡ್ ಅಲ್ಲಿ ತನಕ ಜರ್ನಿ ತುಂಬ ದೊಡ್ಡದಾಗ್ತಿತ್ತು. ಬಟ್ ಈಗ ನಿಮಗೆ ಅದು ನಿಮ್ಮ ಫೋನಲ್ಲೇ ಆ್ಯಕ್ಸಸ್ ಸಿಕ್ಕಿದೆ, ಜಸ್ಟ್ ಸೋ ಈಸಿಲಿ ಯು ಕ್ಯಾನ್ ರೀಚ್ ಪೀಪಲ್. ಸೊ ಅದನ್ನು ಎಷ್ಟು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋತಾರೋ ಅಷ್ಟು ಒಳ್ಳೆಯದು. ಆ್ಯಂಡ್ ನಾವು ಇಟ್ ಹ್ಯಾಸ್ ಬಿಕಮ್ ಸೋರ್ಸ್ ಆಫ್ ಇನ್ಕಮ್. ಸೊ ಇಫ್ ಇನ್ ಕೇಸ್ ಇದರಲ್ಲಿ ಕರಿಯರ್ ಬಿಲ್ಡ್ ಮಾಡಬೇಕು ಅಂದರೆ ಅದನ್ನು ಮಾಡ್ಬೋದು. ಬಟ್ ಯು ಶುಡ್ ಆಲ್ವೇಸ್ ರಿಮೆಂಬರ್, 1000ರಲ್ಲಿ ಒಬ್ಬನಿಗೆ ಆಗೋದು. ಸೊ ಆ ಒಬ್ಬ ಆಗೋದಕ್ಕೆ ವಾಟ್ ಯು ಹ್ಯಾವ್ ಟು ಡೂ ಇಟ್. ಯಾವುದೇ ಕೆಲಸ ಆಗಲಿ, ಇಫ್ ಇನ್ ಕೇಸ್ ಯು ಆರ್ ನಾಟ್ ಪುಟ್ಟಿಂಗ್ ಯುವರ್ ಎಫರ್ಟ್, ಯಾವುದೇ ಕೆಲಸ ಇಟ್ಸ್ ಆಫ್ ನೋ ಯೂಸ್. ಸರ್, ಇನ್ನು ಆ್ಯಕ್ಚುಲಿ ಇವಾಗ ಕನ್ನಡ ಚಿತ್ರರಂಗ ಅಂತ ತಗೊಳ್ಳೋದಾದರೆ ತುಂಬ ಎಕ್ಸ್ಟ್ರೀಮ್ಸ್ ಇದೆ. ಅಂದರೆ ಒಂದು ಕಡೆ ಕಂಪ್ಲೀಟಾಗಿ ಸಿನಿಮಾಗಳನ್ನೇ ನೋಡ್ತಾ ಇಲ್ಲ ಜನಗಳು, ಹೊಸಬ್ರು ಏನೇ ಪ್ರಯತ್ನ ಮಾಡಿದ್ರು ಅದಕ್ಕೆ ಜನ ರುಚಿಸ್ತಾ ಇಲ್ಲ, ಆ ಥರದ್ದೆಲ್ಲ ಇದೆ. ಮತ್ತು ಇನ್ನೊಂದು ಕಡೆ ನೋಡಿದ್ರೆ ನಮ್ಮ ಕನ್ನಡದಿಂದನೇ ಟಾಕ್ಸಿಕ್ ಮತ್ತು ರಾಮಾಯಣದಂತಹ ಅಂದರೆ ವರ್ಲ್ಡ್ ವೈಡ್ ಪ್ರಸಿದ್ಧಿಯನ್ನು ಪಡ್ಕೊಳ್ಳಬಹುದಾದಂತಹ ಸಿನಿಮಾಗಳು ಬರ್ತಾ ಇದೆ. ಹೇಗೆ ನೋಡ್ತೀರಾ ಇದನ್ನು, ಈ ಎಕ್ಸ್ಟ್ರೀಮ್ಸ್ನ ಅಂತ ನೀವು? ಅಂದರೆ ಇದನ್ನು ಹೇಳಿ ಇದನ್ನು ನಾರ್ಮಲೈಸ್ ಆಗೋಗಿದೆ. ಸಿನಿಮಾ ನೋಡ್ತಾ ಇಲ್ಲ ಅಥವಾ ಜನ ಥಿಯೇಟರ್ಗೆ ಬರ್ತಾರೆ. ನೋ, ದೇ ಆರ್ ಗೋಯಿಂಗ್ ಟು ಥಿಯೇಟರ್ಸ್, ದೇ ಆರ್ ವಾಚಿಂಗ್ ಫಿಲ್ಮ್ಸ್. ಹಾಗಾಗಿ ಇನ್ನೂ ಇಂಡಸ್ಟ್ರಿ ಬದುಕ್ತಾ ಇರೋದು, ರೆವೆನ್ಯೂ ಜನ್ರೇಟ್ ಆಗ್ತಾ ಇರೋದು, ಸಿನಿಮಾಗಳು ಎಷ್ಟು 1000 ಕೋಟಿ ಮಾಡ್ತಾ ಇರೋದು ಬಿಕಾಸ್ ಪೀಪಲ್ ಆರ್ ವಾಚಿಂಗ್. ನಾವು ಏನು ಸತ್ಯ ಅರ್ಥ ಮಾಡ್ಕೋಬೇಕು ಅಂದರೆ ವಿ ಆರ್ ಸರ್ವಿಸ್ ಪ್ರೊವೈಡರ್ ಆ್ಯಂಡ್ ದೇ ಆರ್ ಸರ್ವಿಸ್ ರಿಸೀವರ್. ಸೊ ಇಫ್ ಇನ್ ಕೇಸ್ ದೇ ಆರ್ ಲುಕಿಂಗ್ ಫಾರ್ ಎಂಟರ್ಟೈನ್ಮೆಂಟ್, ಇಟ್ಸ್ ಆರ್ ಡ್ಯೂಟಿ ಟು ಎಂಟರ್ಟೈನ್ ದೆಮ್. ಸೊ ಅದಕ್ಕೆ ಅವ್ರಿಗೇನು ಬೇಕು ಅದನ್ನು ನಾವು ಮಾಡಬೇಕು. ವಿ ಶುಡ್ ನಾಟ್ ಕಂಪ್ಲೇನ್, ವಿ ಶುಡ್ ನಾಟ್ ಕಾಂಪ್ರಮೈಸ್. ಆಬ್ವಿಯಸ್ಲಿ ಒಬ್ಬ ದುಡ್ಡು ಹಾಕ್ತಿರೋರು ಏನಕ್ಕೆ ಹಿ ವಿಲ್ ಕಾಂಪ್ರಮೈಸ್ ವಿತ್ ವಾಟ್ ಹಿ ನೀಡ್. ಸೊ ವಿ ಹ್ಯಾವ್ ಟು ವರ್ಕ್ ಆನ್ ಅವರ್ ಸೆಲ್ಫ್ ಅಷ್ಟೇ. ಕಂಪ್ಲೇಂಟ್ ಮಾಡೋದು, ಆಮೇಲೆ ಕ್ರಿಬ್ ಮಾಡೋದು ಎಲ್ಲ ಬಿಟ್ಟು ವಿ ಹ್ಯಾವ್ ಟು ವರ್ಕ್ ಆನ್ ಅವರ್ ಸೆಲ್ಫ್ ಆ್ಯಂಡ್ ವಿ ಹ್ಯಾವ್ ಟು ಗಿವ್ ಕ್ವಾಲಿಟಿ ಪ್ರಾಡಕ್ಟ್ಸ್. ಸರ್, ನಾನು ಟಾಕ್ಸಿಕ್ ವಿಷಯ ಮತ್ತು ರಾಮಾಯಣ ವಿಷಯ ಯಾಕೆ ತೆಗೆದೆ ಅಂತಂದರೆ, ನೀವು ಆ ಥರದೊಂದು ಕ್ಯಾಲಿಬರ್ ಇರುವಂತಹ ಒಬ್ಬ ಲೈಕ್ ಒಂದು ಸ್ಟಾರ್ ನಟನಾಗಿ ಹೊಮ್ಮಬಲ್ಲಂತಹ ಒಂದು ಪೊಟೆನ್ಷಿಯಲ್ ಇರುವಂತಹ ವ್ಯಕ್ತಿ ಅಂತ ನಾನು ನೋಡ್ತೀನಿ ನಿಮ್ಮನ್ನು. ಅದಕ್ಕೋಸ್ಕರ ಟಾಕ್ಸಿಕ್ ಟೀಸರ್ ನೋಡಿದ್ರೆ ನಿಮಗೆ ಹೇಗೆ ಅನ್ನಿಸ್ತು ಕಂಟೆಂಟ್ ಎಲ್ಲ, ಅದ್ರ ಬಗ್ಗೆ ಹೇಳೋದಾದರೆ? ಆಬ್ವಿಯಸ್ಲಿ ಈಗ ಒಂದು ವಿಷನ್, ಒಂದು ಗೋಲ್ ಇದ್ದಾಗ ಲೈಕ್ ದ ಹೋಲ್ ಟೀಮ್ ದೇ ಹ್ಯಾವ್ ವರ್ಕಿಂಗ್ ಫಾರ್ ಅ ಸಿಂಗಲ್ ವಿಷನ್. ಸೊ ಅದು ಪ್ರತಿಯೊಬ್ಬರಿಗೂ ರಿಲೇಟೇಬಲ್ ಮತ್ತು ರೀಚೇ ಆಗೋಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಿದ್ದಾರೆ. ಆ ಥರ ನೋಡಿದಾಗ ಖುಷಿ ಆಗುತ್ತೆ. ಈ ಪ್ರಾಬ್ಲಮ್ಸ್, ಈ ಸಮಸ್ಯೆಗಳೆಲ್ಲ ಅವರು ಕೇಳ್ತಾನೆ ಇರ್ತಾರೆ. ಬಟ್ ಅದನ್ನೆಲ್ಲ ಇಗ್ನೋರ್ ಮಾಡಿ ದೇ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ದೇರ್ ಟ್ಯಾಲೆಂಟ್, ದೇ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ದ ಮಾರ್ಕೆಟ್. ಸೊ ಅದಕ್ಕೆ ಅಷ್ಟು ಇನ್ವೆಸ್ಟ್ಮೆಂಟ್ ಆಗ್ತಾ ಇರೋದು ಆ್ಯಂಡ್ ಅವ್ರಿಗೆ ವಾಪಸ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸು ಇರುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ವಾಟ್ ವಿ ಗಿವ್ ಅಷ್ಟೇ. ಸೊ ಕೊಡೋ ಟೈಮಲ್ಲಿ ಚೆನ್ನಾಗಿ ಕೊಡಬೇಕು ಅಷ್ಟೇ. ಅದೇ ಹೋಲ್ ಕಾನ್ಸೆಪ್ಟ್ ಆಫ್ ಯಶ್ ಅವರು ಈಗ ಗ್ಲೋಬಲ್ ಪ್ಲ್ಯಾಟ್ಫಾರ್ಮಲ್ಲಿ ಪ್ರಮೋಟ್ ಮಾಡ್ತಾ ಇರುವಂತಹ ರೀತಿ ಎಲ್ಲ ನೋಡುವಾಗ ನಿಮಗೇನು, ವಾಟ್ ಈಸ್ ಯುವರ್ ಲರ್ನಿಂಗ್ ಆ್ಯಕ್ಚುಲಿ ಆ್ಯಸ್ ಅ ಇಂಡಸ್ಟ್ರಿಯಲ್ ಒಬ್ಬ ಸ್ಟಾರ್ ಹೀರೋ ಆಗಿದ್ದುಕೊಂಡು ನಿಮ್ಗೇನು ಲರ್ನಿಂಗ್ ಅಂತ ಯಶ್ ಅವರಿಂದ? ಅಂದರೆ ಸಿನಿಮಾ ಮೇಕಿಂಗ್ ಎಷ್ಟು ಇಂಪಾರ್ಟೆಂಟು, ಸಿನಿಮಾ ಜನಗಳಿಗೆ ರೀಚ್ ಮಾಡಿಸೋದು ಥ್ರೂ ಮಾರ್ಕೆಟಿಂಗ್ ಇಸ್ ಆ್ಯಸ್ ಇಂಪಾರ್ಟೆಂಟ್. ಆ್ಯಂಡ್ ಅದು ಎಷ್ಟು ಸ್ಟೇಬಲ್ ಆ್ಯಂಡ್ ಸೆಟಲ್ಡ್ ಆಗಿರುತ್ತೆ ಅಷ್ಟು ಒಳ್ಳೆಯದು. ಓವರ್ ಎಕ್ಸಾಜುರೇಟೆಡ್ ವರ್ಷನ್ಗಿಂತ ಒಂದು ಸೇಫ್ ವರ್ಷನ್, ಒಂದು ಆ್ಯಕ್ಚುಯಲ್ ರಿಯಲ್ ವರ್ಷನ್ ಪೋರ್ಟ್ರೇ ಮಾಡಿಕೊಂಡು ಯು ಕ್ಯಾನ್ ಜಸ್ಟ್ ಮಾರ್ಕೆಟ್ ಅ ಫಿಲ್ಮ್ ಇನ್ ಅ ವೆರಿ ಗುಡ್ ವೇ. ಸರ್, ಲಾಸ್ಟ್ ಪ್ರಶ್ನೆ, ಹೌ ಡಿಡ್ ಯು ಲೈಕ್ ದ ಟೀಸರ್ ಆ್ಯಕ್ಚುಲಿ? ಹೆಂಗೆ ಇಷ್ಟಪಟ್ರಿ ನೀವು ಟಾಕ್ಸಿಕ್ ಟೀಸರ್ಲಿ? ಏನು ಇಷ್ಟ ಆಯ್ತು ನಿಮಗೆ ಅಂತ? ಓವರಾಲ್ ಲೈಕ್ ಕಂಪ್ಲೀಟ್ಲಿ ಹೌ ಇಟ್ ಈಸ್ ಪ್ರೆಸೆಂಟೆಡ್, ಅವ್ರ ಕ್ಯಾರೆಕ್ಟರೈಸೇಷನ್ ಏನಿದೆ ಆ್ಯಂಡ್ ನಿಮಗೆ ಕಾಣುತ್ತೆ ಓಕೆ ಯು ಹ್ಯಾವ್ ಪುಟ್ ಅನ್ ಎಫರ್ಟ್ ಆರ್ ಆ ಕ್ಯಾರೆಕ್ಟರ್ಗೋಸ್ಕರ ಯು ಹ್ಯಾವ್ ವರ್ಕ್ಡ್ ಸೋ ವೆಲ್ ಲೈಕ್ ಸೈಕಾಲಜಿಕಲಿ ಆ್ಯಂಡ್ ಫಿಸಿಕಲಿ ಬೋತ್. ಸೊ ಅದೆಲ್ಲ ಓವರಾಲ್ ಆ್ಯಸ್ ಅ ಆ್ಯಕ್ಟರ್ ಅದು ಇಷ್ಟ ಆಗುತ್ತೆ. ಆ್ಯಂಡ್ ದ್ಯಾಟ್ಸ್ ವಾಟ್ ವಿ ಆಲ್ ನೀಡ್ ಅಲ್ವಾ, ಲೈಕ್ ವೆನ್ ಯು ಪುಟ್ ಆಫ್ ಸೋ ಮಚ್ ಎಫರ್ಟ್ ಫಾರ್ ಅ ಸೇಮ್ ವಿಷನ್. ಸೊ ಅದು ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್ ಕಿರಣ್ ರಾಜ್ ಅವರೇ. ನಿಮ್ಮ ಮುಂದಿನ ಪ್ರಾಜೆಕ್ಟ್ಸಿಗೆ ಒಳ್ಳೆಯದಾಗಲಿ, ಶೇರಿಗೆ ಒಳ್ಳೆಯದಾಗಲಿ, ಜಾಕಿ 42ಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ನಟ ಕಿರಣ್ ರಾಜ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.